ಜನ್ಮಾಧಿವ್ಯಾಧಿ ಉನ್ಮಾದದ ಭ್ರಮ ನಿನ್ಮೊರೆ ಹೊಕ್ಕ ಮೇಲೆ ಇನ್ಮೊದಲುಂಟೆ. ಜನ್ಮಾಧಿವ್ಯಾಧಿ ಉನ್ಮಾದದ ಭ್ರಮ ನಿನ್ಮೊರೆ ಹೊಕ್ಕ ಮೇಲೆ ಕಲಿಬಾಧೆಯು ವೆಗಳವಾಗಿದೆ ಕಾಯೋ, ಇಳೆಯೊಳು ಯತಿ ಕುಲ ತಿಲಕ ಕೃಪಾಳೋ. ಕಲಿಬಾಧೆಯು ವೆಗಳವಾಗಿದೆ ಕಾಯೋ, ಇಳೆಯೊಳು ಯತಿ ಕುಲ ತಿಲಕ ಕೃಪಾಳೋ. ವಾದಿರಾಜ ಗುರು ನೀದಯ ಮಾಡದೆ, ವಾದಿರಾಜ
ಗುರು ನಿದಯ ಮಾಡದೆ. ನಿನ್ವಶನಾದ ಜಗನ್ನಾಥ ವಿಠಲನ ಉನ್ನಾದಲಿ ತೋರೋ ಎನ್ನ ಮನದಲ್ಲಿ. ನಿನ್ವಶನಾದ ಜಗನ್ನಾಥ ವಿಠಲನ ಉನ್ನಾದಲಿ ತೋರೋ ಎನ್ನ ಮನದಲ್ಲಿ. ವಾದಿರಾಜ ಗುರು ನೀದಯ ಮಾಡದೆ ಈ ದುರಿತವ ಕಳೆವಾದಿಪರಾರೋ. ವಾದಿರಾಜ ಗುರು ವಾದಿರಾಜ ಗುರು ವಾದಿರಾಜ ಗುರು ನೀ ದಯ ಮಾಡದೆ. ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ. ಮಧ್ವರಾಯರಿಗೆ ಒಲಿದ ಕುದುರೆ ವಾದಿರಾಜರನು ಪೊರೆದ ಕುದುರೆ, ಮಧ್ವರಾಯರಿಗೆ ಒಲಿದ ಕುದುರೆ ವಾದಿರಾಜರನು ಪೊರೆದ ಕುದುರೆ, ಇಂದಿರ ದೇವಿಯನಪ್ಪಿದ ಕುದುರೆ ಬಂದರೆ ನರರು ಬೆದರದ ಕುದುರೆ. ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ. ಮಂದರಗಿರಿಯ ನೆತ್ತಿದ ಕುದುರೆ ಚಂದಿರನಂತೆ ಪೊಳೆವ ಕುದುರೆ, ಮಂದರಗಿರಿಯ ನೆತ್ತಿದ ಕುದುರೆ ಚಂದಿರನಂತೆ ಪೊಳೆವ ಕುದುರೆ, ಸೋದೆಯ ಪುರದೊಳು ಇರುವ ಕುದುರೆ ಮೋದದಿಂದ ಮೆರವ ಕುದುರೆ. ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ. ಸುರರಿಗಮೃತವನಿತ್ತ ಕುದುರೆ ನರನಾರಥವಾನೇರಿದ ಕುದುರೆ, ಸುರರಿಗಮೃತವನಿತ್ತ ಕುದುರೆ ನರನಾರಥವಾನೇರಿದ ಕುದುರೆ, ಸ್ಮರಣನಾಥ ನೆನಪ ಕುದುರೆ ಸುರತರು ಭೂಮಿಗೆ ತಂದ ಕುದುರೆ. ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ, ಕುದುರೆಯ ಕಂಡೀರಾ ಬಿಳಿ ಕುದುರೆಯ ಕಂಡೀರಾ. ಕಡಲೆ ಹೂರಣವ
ಹೂರಣವ ಮೆಲುವ ಕುದುರೆ ಪಂಢರಪುರದೊಳು ಮೆರೆದ ಕುದುರೆ ಕಡಲೆ ಹೂರಣವ ಮೆಲುವ ಕುದುರೆ ಪಂಢರಪುರದೊಳು ಮೆರೆದ ಕುದುರೆ ಪುಂಡಲೀಕನಿಗೆ ಒಲಿದಂಥ ಕುದುರೆ ಪಾಂಡವರನ್ನು ಪೊರೆವ ಕುದುರೆ ಕುದುರೆಯ ಕಂಡೀರ ಬಿಳಿ ಕುದುರೆಯ ಕಂಡೀರ ಕುದುರೆಯ ಕಂಡೀರ ಬಿಳಿ ಕುದುರೆಯ ಕಂಡೀರ ರಾಜನಾಥ ನೆನಿಪ ಕುದುರೆ ವಾಜಿವದನತ ನೆನಿಪ ಕುದುರೆ ರಾಜನಾಥ ನೆನಿಪ ಕುದುರೆ ವಾಜಿವದನತ ನೆನಿಪ ಕುದುರೆ ಕಂಜ ಸುತಗೆ ಶ್ರುತಿ ಇತ್ತ ಕುದುರೆ ಕಂಜರಿನಾಥ ನೆನಿಪ ಕುದುರೆ ಕುದುರೆಯ ಕಂಡೀರ ಬಿಳಿ ಕುದುರೆಯ ಕಂಡೀರ 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 ಸಾಕಷ್ಟು ಭಾರತದಲ್ಲಿರ್ತಕ್ಕಂಥ ತೀರ್ಥಯಾತ್ರೆಗಳು ಮಾಡಿ ತೀರ್ಥ ಪ್ರಬಂಧ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಇವತ್ತು ಎಲ್ಲ ನಮ್ಮ ಹರಿದಾಸ ಬಂಧುಗಳಿಗೆ ಅತ್ಯಂತ ಮಾರ್ಗದರ್ಶನ ಆಗಿರ್ತಕ್ಕಂಥ ಆ ಪುಸ್ತಕ ನಿಜವಾಗಲೂ ತೀರ್ಥಯಾತ್ರೆ ಮಾಡುವ ಕಾಲಕ್ಕೆ ಪ್ರತಿಯೊಬ್ಬರ ಕೈಯಲ್ಲಿ ಆ ಒಂದು ಗ್ರಂಥ ಇರುತ್ತದೆ. ಆ ಗ್ರಂಥ ಹಿಡ್ಕೊಂಡು ಪಾಲಯಾಚ್ಯುತ ಪಾಲಯಾರ್ಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂಬುರುಹೋದರ ಸ್ವಜನೋದರ ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದಯಕಂಬುಸಮಾನಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧಸಂಸ್ತುತರೂಪ್ಯಪೀಠಕೃತಾಲಯಂ ಹರಿಮಾಲಯಂ ಅಂಗದಾದಿಸುಶೋಭಿಪಾಣಿಯುಗೇನ ಸಂಕ್ಷುಭಿತೈನ ಸಂ ತುಂಗಮಾಲ್ಯಮಣೀಂದ್ರಹಾರಸರೋರಸಂ ಖಲನೀರಸಂ ಮಂಗಲ
प्रदमन्थदामविराजितं भजताजितं तं गृणेवररूप्यपीठकृतालयं हरिमालयम् पीनरम्यतनोदरं भज हे मनः शुभ हे मनः स्वानुभावनिदर्शनाय दिशन्तमर्थिसुषन्तमम् आनतोऽस्मि निजार्जुन प्रियसाधकं खलबाधकम् हीनतोज्झितरूप्यपीठकृतालयं हरिमालयम् हैमकिङ्किणिमालिकारशनाञ्चितं तमवञ्चितम् कम्रकाञ्चनवस्त्रचित्रकटिं घनप्रभया घनम् नम्रनागकरोपमोरुमनामयं शुभधीमयम् नौम्यहं वररूप्यपीठकृतालयं हरिमालयम् वृत्तजानुमनोघ्नजङ्घममोहदं परमोहदम् रत्नकल्पनखद्विषाहृतहृत्तमस्ततिमुत्तमम् प्रत्यहं रचितार्चनं रमया स्वया गतया स्वयम् चित्तचिन्तय रूप्यपीठकृतालयं हरिमालयम् चारुपादसरोजयुग्मरुचामरोच्चय चामरोदारमूर्धजभानुमण्डलरञ्जकं कलिभञ्जकम् वीरतोचितभूषणं वरनूपुरं स्वतनूपुरम् धारयात्मनि रूप्यपीठकृतालयं हरिमालयम् शुष्कवादिमनोतिदूरतरागमोत्सवदागमम् सत्कवीन्द्रवचो विलासमहोदयं महितोदयम् लक्षयामि यतीश्वरैः कृतपूजनं गुणभाजनम् धिक्कृतोपमरूप्यपीठकृतालयं हरिमालयम् नारदप्रियमाविशाम्बुरुहे क्षणं निजरक्षणम् तारकोपमचारुदीपचयान्तरे गतचिन्तरे धीरमानसपूर्णचन्द्रसमानमच्युतमानमा द्वारकोपमरूप्यपीठकृतालयं हरिमालयम् रूप्यपीठकृतालयस्य हरेः प्रियं दुरिताप्रियम् तत्पदार्चकवादिराजयतीरितं गुणपूरितम् गोप्यमष्टकमेतदुच्चमुदे ममास्त्विह निर्ममा प्राप्य शुद्धफलाय तत्र सुकोमलं हृतधीमलम् पालयाच्युत पालयाजितपालय कमलालय लीलया धृतभूधराम्बुरुहोदर स्वजनोदर। इति श्री वादिराजतीर्थविरचितं कृष्णाष्टकम्।
ಬೆಳಗಿನ ಪೂಜೆ ತಂದಿದ್ದೆ, ನಾನಂತೂ ತಂದಿದ್ದೆ, ನಾನು ತಂದಿದ್ದೆ. ಇಲ್ಲಂತೂ ಇಲ್ಲ. ಅಲ್ಲದೆ ಸರಿ ಅಲ್ಲದೆ ಗಣಪತಿಯ ತೀರ್ಥಕ್ಕಂಥ ವಾಡಿಕೆ ಮನೆತನಕ್ಕಿದೆ. ವಿಶೇಷ ಮನೆ. ಈ ಗಣಪತಿಯನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನರು ಗಣೇಶ ಚತುರ್ಥಿಯ ದಿನದಂದು ಪರಮಪೂಜ್ಯ ವಿಶ್ವವಲ್ಲಭ ವೈಭವದಿಂದ ನಡೆದಿದೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ಗುರುರಾಜ್ ಪಾದಯಾತ್ರಾ ಸಂಘದ ಒಂದು ವಿಶೇಷ ಸಂಘಟನೆಯ ಫಲವಾಗಿ ಇವತ್ತು ವಿಶ್ವವಲ್ಲಭ ಪ್ರತಿಪಾದನೆಗಳಿಂದ ಪೂಜೆ ನಡೆದಿದ್ದಾರೆ. ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಸಹ 160 ಕಿಲೋಮೀಟರ್ ಪಾದಯಾತ್ರೆ ಈ ನಡೆದ 2ನೇ ದಿನದಲ್ಲಿ ಈ ವೈಭವ ಪೂಜೆ ಚಡ್ಡಿ ಗ್ರಾಮಗಳಲ್ಲಿ ನಡೀತಾ ಇದೆ. ಪ್ರತಿ ಊರಲ್ಲಿ ಪಾದಯಾತ್ರೆಗಳು ನಡೆದು ಬಂದಾಗ ಅಲ್ಲಿಯ ಆಹಾರ, ಊಟ, ವಸತಿ ಎಲ್ಲವನ್ನು ಗುರುವಾರ ಪಾದಯಾತ್ರೆ ಸಂಘದವರು ಬಹಳ ಅದ್ಭುತವಾಗಿ ನಿರ್ವಹಿಸುತ್ತಾ ಕಳೆದ 24 ವರ್ಷಗಳಿಂದ ನಡೆಸಿದ್ದಾರೆ. ಇದು 25ನೇ ವರ್ಷದ ಒಂದು ಪಾದಯಾತ್ರೆ ಹುಬ್ಬಳ್ಳಿಯಿಂದ ಸೋಂದಾ. ಈಗಾಗಲೇ ಈ ಒಂದು ಪಾದಯಾತ್ರೆಯಲ್ಲಿ ಪರಮಪೂಜ್ಯ ಪೀಠಾವರದ ವಿಶ್ವಪ್ರಥಮ ತೀರ್ಥರು ಪಾಲ್ಗೊಂಡಿದ್ದಾರೆ. ಊರಿನಿಂದ ದೀಪಾನಂದವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಂತಹ ವೈಭವದ ಪಾತ್ರೆಯಲ್ಲಿ ಇವತ್ತು 25ನೇ ವರ್ಷಕ್ಕೆ ಸೋಂದಾ ವಾದಿರಾಜ ಮಠ ಗುರುಸಾರನವರ ಪರಂಪರೆ ಹೊಂದಿರತಕ್ಕಂಥ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ವೀಕ್ಷಣೆ ಮಾಡಬೇಕು. ಹುಬ್ಬಳ್ಳಿಯಿಂದ ಬೆಳಗ್ಗೆ 4 ಗಂಟೆಗೆ ಪಾದಯಾತ್ರೆ ಪ್ರಾರಂಭವಾಗಿದೆ. ಇದು ಮೊದಲನೇ ಗ್ರಾಮ ಚಿಬ್ಬಿಗೆ ಪ್ರವೇಶ ಮಾಡಿ ಸಂಸ್ಥಾನ ಪೂಜೆಯನ್ನು ವೀಕ್ಷಣೆ ಆರಾಮಾಗಿ 20 ಕಿಲೋಮೀಟರ್ ಚಿಬ್ಬಿ ಗ್ರಾಮವನ್ನು ಕಟ್ಟಿದ್ದಾರೆ.
ಸಾಧನೆಯನ್ನು ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು 300 ವರ್ಷಗಳ ಕೆಳಗೆ ಅದನ್ನು ಮಾಡಿದ್ದಾರೆ. 4,100 ಬಾರಿ ಕಾಶಿ ಯಾತ್ರೆಯನ್ನು ಪಾದಯಾತ್ರೆಯಲ್ಲಿ ಮಾಡಿದ್ದಾರೆ. ಫೋನ್ ಜೊತೆಗೆ ಹುಬ್ಬಳ್ಳಿಯಿಂದ 12 ಕಿಲೋಮೀಟರ್ ಶ್ರೀಗಳು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಜೊತೆಗೆ 150 ಹೆಚ್ಚು ಪಾದಯಾತ್ರೆಗಳು ಹುಬ್ಬಳ್ಳಿಯಿಂದ
ಒಕ್ಕಟ್ಟಿಗೆ ನಡೆದು ಅಲ್ಲಿಯ ಸಂಸ್ಥಾನಗಳಿಗೆ ವೈಭವವನ್ನು ನೀಡ್ತಾ ಇದ್ದಾರೆ. ಇದು ಕಳೆದ ಪಾದಯಾತ್ರೆ ಸಂಘಟನೆಯ ಸರ್ಕಾರ ಪ್ರತಿ ವರ್ಷ 24 ವರ್ಷಗಳ ನಿರಂತರವಾಗಿ ಈ ಪಾದಯಾತ್ರೆ ಹುಬ್ಬಳ್ಳಿಯಿಂದ ಕೇಂದ್ರವರೆಗೆ ನಡೆಸ ಬಂದಿರತಕ್ಕಂಥ ಗುರುವಾರ ಪಾದಯಾತ್ರೆ ಸಂಘದ ಇದೇ ದೇಶದವರ ಸಾಧನೆ ಅಪ್ರತಿಮ. ಈ ಒಂದು ಸಾಧನೆಯಲ್ಲಿ ಇದು 25 ವರ್ಷದ ಕೊಡುಗೆ. ಅದಕ್ಕೆ ಈಶ್ವರ ಮತ್ತು ಶ್ರೀಪದಂಗಳವರ ನೇತೃತ್ವದಲ್ಲಿ ಪಾದಯಾತ್ರೆ ವಿಜೃಂಭಣೆಯಿಂದ ನಡೆದಿದೆ. ನಗರಮ್ಮ ರವಿ ಹುಷಾರು ಸಿಕ್ಕಿಲ್ಲ ಕೈ ಬಡಿದ ಓದ ಹೋಗ್ತದೆ.
ಯಾರು ನಂಬರ್ ಆಯ್ತು ಸರಿ ಸರಿ ಆಯ್ತು ಹೊರಗೆ ನೋಡ್ರಿ
ईशो निक्षिस्तद्देवाचस्तुदारे अग्रणे ब्राह्मणे श्रीमान् न्यायो नेता समीरणः सहस्रमूदा विश्वात्मा सहस्रार्थसहस्रपात् आवतुरोरतात्मा समृतस्य प्रमदनः असमर्थको वन्देयो सुप्रसादा प्रसन्नात्मा विश्वदेवी सत्कथा सत्कृतस्साधु जन्म नारायणो नरः असंख्येयात्मा विशिष्टशिष्टकृच्छ्रुते सिद्धार्थ सिद्धसाधना दशावतारे विष्णु दशपरमशिवः अर्धनूर्धमायुष्टम् नैकरूपप्रकाशनः ओजस्तेजो विरप्रकाशात्मा प्रतापनः वृत्तस्पष्टाक्षरो मन्त्रश्चन्द्रांशो भास्करद्युति अमृतांशुकमलमानुषशबिन्दुश्रेष्ठः औषधं जगदस्येतु सत्यधर्मपराक्रमः भूतभव्यभवन्नाथपवनपावनो नलः कामकामरुत्कान्तः कामप्रदपितो युगादिकृद्युगावतो नैकमायो महाजनः अदृश्यो व्यक्तरूपश्च सहस्राजितनन्तजः इष्टो विशिष्टशिष्टेष्टाशतमेवंशोषः मोदात्मकृत्कर्ता विश्वबाहुर्मीशरः अच्युतप्राणप्राणो वासवानुजः अपाप्रतिष्ठानामप्रतिष्ठितः धियो वरदो वायुवाहनः वासुदेवः अर्थो नर्थो महाकोशो नक्षत्रेणि नक्षत्रे शमक्षामस्मिन् यज्ञे ऋतुसस्तं सतामपि सर्वदर्शे मुक्तात्मा सर्वज्ञो ज्ञानमुत्तमं सूरतः सुमुखः सूक्ष्मः सुभोज सुपदस्कृत मनोहरो जितक्रोधो वीरबाहुर्मयः स्वापनसो वशो व्यापी नैकात्मा नैककर्मकृत सर्वविद्यासो वाचस्पतयो निजः निर्वाणं देशिजं दिशः सन्न्यासवच्चमशान्तो निष्ठा शान्तिपरायणः शुभामशान्तिस्तृष्टा कुमुलकुवलेशः
ಸದಯೋ ಸುರವಸೀನಾಮಿಕೆ ಸತ್ಯಪಿ ಸತ್ಮನ್ಮತಾ ಸತ್ಪೂರ್ತಿ ಸತ್ಪರಾಯಣ ಶೂರಸೇನೋ ಶ್ರೇಷ್ಠ ಸನ್ನಿವಾಸ ಸುಯಾಮನ ಭೂತಾವಾಸೋ ವಾಸುದೇವ ಸರ್ವಸದಯೋಜನ ನರಪಾದರ್ಪದೋ ದೃಪ್ತೋ ದುರ್ಧರೋ ನಾಪರಾಜಿತ ವಿಶ್ವಮೂರ್ತಿರ್ಮಹಾಮೂರ್ತಿ ದೀಪ್ತಮೂರ್ತಿರ್ಮೂರ್ತಿಮಾನ್ ಅನೇಕಮೂರ್ತಿರ್ವ್ಯಕ್ತಾಶಿತಮೂರ್ತಿಷ್ಠಾನ ಏಕೋದೇಕ ಸರ್ವಭಗವಿನ್ಯತ್ವಪದಮೂರ್ತಿನಾಥೋಹಾನ್ಯೋಕ್ತವತ್ಸಲ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಮೃಗೇ ವೀರಃ ವಿಷಮಶೂನ್ಯೋ ಕಾಶಿಯಶ್ಚಲಶ್ಚಲ ಅಮಾನಿ ಮಾನದೋ ಮಾನಿ ಲೋಕಸ್ವಾಮಿ ಲೋಕದೃತ ಸುಮೇಧಾಮೇಧೋರಣ್ಯ ಸತ್ಯಗಂಧಾಗ್ರಾಗ ತೇಜೋ ವಿಶ್ವವಿದರ್ಶರ್ವಶಕ್ರವರ ಪ್ರಗ್ರಹೋ ನಿಗ್ರಹೋ ವಿಗ್ರಹೋ ನಿಗ್ರಸ್ತಂಭೋ ವಿರಾಜ ಚತುರ್ಮೂರ್ತಿ ಚತುರ್ಬಾಹೋ ಚತುರ್ವಿಧ ಚತುರ್ಗತಿ ಚತುರಾತ್ಮ ಚತುರ್ಭಾವ ಚತುರ್ವೇದ ವಿವೇಕವಾನ್ ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರ್ವಿಕ್ರಮ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರ್ಯ ಶುಭಾಂಗೋ ಲೋಕಸಾರಂಗ ಸ್ಪಂದು ವಂದನ ಇಂದ್ರಕರ್ಮ ಉದ್ಭವ ಅರ್ಕೋ ವಾಜಶ್ರೀ ಜಯಂತ ಸರ್ವವಿಜಯೇ ಸುವರ್ಣಚಂದ್ರಕ್ಷೋಭ್ಯ ಸರ್ವವಾದಿಶ್ವರೇಶ್ವರ ಮಹಾರಥೋ ಮಹಾವರ್ಧೋ ಮಹಾಭೋ ಮಹಾನಿಧಿ ಕುಮುದ ಕುಂದರ ಕುಂದ ಪಂಚನ್ಯ ಪಾವನೋ ನೆಲ ಅಮೃತಾಂಶುಮೃತ ಸರ್ವ ಸರ್ವತೋಮುಖ ಸುಲಭ ಸ್ಫೂರ್ತ ಸ್ಫುಟ ಶತ್ರು ಜತುದಾಪನ ಚಾರುರಾಂಗರ್ಶೋಧನ ಸಹಸ್ರಾಕ್ಷಿ ಸಪ್ತಜಿವ್ಯ ಸಪ್ತೈಲ ಸಪ್ತವಾಹನ
ಅದಕ್ಕೆ ಪದಿ ಪದಿ ಚೊತ್ತು ಪದಿ ರಿಯಲ್ ಪದಕದ ವಾದರಾಜರು ಪದಿ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಕಾಣಿಸ್ತಾ ಇಲ್ಲ, ಯಾರಿಗೋ ಕಾಣಿಸ್ತಾ ಇಲ್ಲ. ಒಂದು ನಿಮಿಷದಲ್ಲಿ ಅದು ಹಾಗೆ ಹಾಗೆ
मुझे मुझे मत ये ले रहे हैं ಮೈಕ್ ಮೈಕ್ ಈ ಮಠ ಬರ್ತದೆ ನೋಡಿ ತ್ರೈಲೋಕ್ಯಗಳು ಶ್ರೀಮನ್ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಹಾಗೂ ಸೋದೆ ವಾದಿರಾಜ ಮಠದ ಮೂಲಪುರುಷರಾದ ಶ್ರೀ ವಿಷ್ಣು ತೀರ್ಥಾಚಾರ್ಯರಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂವರಾಹ ದೇವರು, ರಾಜರಿಗೆ ಒಲಿದು ಬಂದ ಶ್ರೀ ಹಯಗ್ರೀವ ದೇವರು, ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹ ದೇವರು, ರಾಜರು ಗೌತಮ ಗುಹೆಯನ್ನು ತಂದು ಪೂಜಿಸಿದ ವಿಠ್ಠಲ ದೇವರು, ಮಧ್ವಾಚಾರ್ಯರು ಪೂಜಿಸಿದ ಕಡುಗೋಲು ಶ್ರೀ ಕೃಷ್ಣದೇವರು, ಮಧ್ವಾಚಾರ್ಯರು ಪೂಜಿಸಿದ ಗರುಡವಾಹ ಲಕ್ಷ್ಮೀ ನಾರಾಯಣ ದೇವರು, ರಾಜರು ಬಾಲಿ ಭಂಡಾರದಿಂದ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠ್ಠಲ ದೇವರು, ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಒಲಿದು ಬಂದ ಶ್ರೀ ಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು, ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಕಚ್ಚಿಯ ವಿಠ್ಠಲ ದೇವರು, ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣುತೀರ್ಥಾಚಾರ್ಯರು ನೀಡಿದ ಹಯಗ್ರೀವ ದೇವರು, ಮಧ್ವಾಚಾರ್ಯರು ಊರ್ಧ್ವಪದರಿಗೆ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸಮುಷ್ಟಿ, ವೇದವ್ಯಾಸ ಗುಣಾವಾಸ ವಿದ್ಯಾಶೇಷತಾಂಶ ಮಾಂಗಿರಾಜಂಗ ದಕ್ಲೇಶಂ ಪೂರ್ವನಾಶಂ, ರಾಜರ ಸುವರ್ಣ ಪಾದುಕೆ ಭೂತರಾಜರು. ಆತ್ಮೀಯ ಚೆಬ್ಬಿ ಗ್ರಾಮದ ಸಮಸ್ತ ಬಂಧುಗಳೇ ಮತ್ತು ಪಾದಯಾತ್ರಿಗಳೇ, ಇವತ್ತು ಬೆಳಗ್ಗೆ 5:10 ಹುಬ್ಬಳ್ಳಿ ಬಿಟ್ಟು 18 ಕಿಲೋಮೀಟರ್ ಪರಮಪೂಜ್ಯ ಶ್ರೀಪಾದಂಗಳು ಕೂಡ ಎಲ್ಲಿ 1 ನಿಮಿಷ ರೆಸ್ಟ್ ತಗೊಳ್ಳದೆ ನಾನ್ ಸ್ಟಾಪ್ ಆಗಿ 20 ಕಿಲೋಮೀಟರ್ ನಡೆದು 9:10 ಇಲ್ಲಿಗೆ ಬಂದರು. ನಿಜವಾಗ್ಲೂ ಗ್ರಾಮಸ್ಥರು ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದರು. ಎಷ್ಟು ಅಂತ ಹೇಳಿದರೆ ಭಾಗ್ಯ ನಮಗೆ ನಮ್ಮ ಗುರುರಾಜ್ ಜೋಶಿ ಅವರು ಹೇಳಿದರು, ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಚೆಬ್ಬಿ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ವಿಘ್ನೇಶ್ವರನ ಒಂದು ಸ್ಥಾನ ಇದೆ. ಯಾಕಂದರೆ ಕೃಷ್ಣೇಂದ್ರ ತೀರ್ಥ ಶ್ರೀಪಾದಂಗಳವರು 200 ವರ್ಷದ ಕೆಳಗೆ ಇಲ್ಲಿ ಕುಲಕರ್ಣಿ ಮಂಥನಕ್ಕೆ ವಿಘ್ನೇಶ್ವರನ ಒಂದು ಸ್ಥಾಪನೆ ಮಾಡಿದ್ದಾರೆ. ಆ ಗಣೇಶ ಚತುರ್ಥಿಯ ದಿನದಂದು
ದೇಶ ವಿದೇಶಗಳಿಂದ ಸಾವಿರಾರು ಜನರು ಬಂದು ಚಪ್ಪಿ ಗ್ರಾಮಕ್ಕೆ ಬಂದು 24 ಗಂಟೆ ಆ ಊರೊಳಗೆ ಕಾಲಿಡಲಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಜನ ಬಂದು ಇಲ್ಲಿ ದರ್ಶನ ತಗೋತಾರೆ. ಅಂತಹ ಒಂದು ಶಕ್ತಿ ಕೇಂದ್ರ ಆಗಿರತಕ್ಕಂಥ ಚಬ್ಬಿ ಗ್ರಾಮಕ್ಕೆ ನಮ್ಮ ಪಾದಯಾತ್ರಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಈ ಎನ್ರೂಟ್ ಏನಿದೆ. ಯಾಕಂದ್ರೆ ಕಳೆದ ವಾರ ಒಬ್ಬ ಮಹಿಳೆ ಸವಿತಾ ಅವರು ಒಂದು ಹಾಡು ಹಾಡಿದರು, ಇನ್ನೊಮ್ಮೆ ಬಾ ಗುರುರಾಯ ಅಂತ ಹೇಳಿ. ಗುರುರಾಯರು ಹಿಂದೆ ಬಂದಿದ್ದಿಲ್ಲ, ಕೇವಲ ರಾಘವೇಂದ್ರ ಸ್ವಾಮಿಗಳು ನಮಗೆ ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ. ಆದರೆ ಇವತ್ತು ವಿಶ್ವ ವಲ್ಲಭ ತೀರ್ಥರು ಕಣ್ಣಿಗೆ ಕಾಣಿಸುವ ಒಂದು ಯತಿ ಶ್ರೇಷ್ಠರು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಹಾಡು ಎಷ್ಟು ಪರಿಣಾಮಕಾರಿಯಾಗಿ ಒಂದು ಪರಿಣಮಿಸಿದೆ. ಆ ಒಂದು ಹಾಡಿನ ಮಹತ್ವದಿಂದ ಇವತ್ತು ಸಾಕ್ಷಾತ್ ಇಬ್ಬರು ಬಂದಿದ್ದಾರೆ. ಒಂದು ವಾದರಾಜ ತೀರ್ಥ ಶ್ರೀಪಾದಂಗಳವರು, ಇನ್ನೊಂದೊಂದು ರಾಘವೇಂದ್ರ ಸ್ವಾಮಿಗಳು, ಇಬ್ಬರು ಸಜೀವ ಬೃಂದಾವನಾದವರು. ವಿಶೇಷ ಯತಿ ಶ್ರೇಷ್ಠರಲ್ಲಿ ಸಾಧಾರಣ 550 ಯತಿ ಶ್ರೇಷ್ಠರಲ್ಲಿ ಇಬ್ಬರು ಯತಿಗಳು ಸಜೀವ ಬೃಂದಾವನಾಸರಾಗಿದ್ದಾರೆ. ಮೊದಲನೆಯವರು ವಾದರಾಜ ತೀರ್ಥ ಶ್ರೀಪಾದಂಗಳವರು 120 ವರ್ಷ ಅವರು ಭೌತಿಕ ದೇಹದಿಂದ ಇದ್ದು ಎಲ್ಲರನ್ನು ಅನುಗ್ರಹ. ಇವತ್ತು ವಾದರಾಜರೇ ಒಂದು ರೂಪದಿಂದ ವಿಶ್ವ ವಲ್ಲಭ ತೀರ್ಥ ಶ್ರೀಪಾದಂಗಳವರು ಇವತ್ತು ಕುಲಕರ್ಣಿ ಮಂದಿರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಗಣೇಶನ ವಿಗ್ರಹ ಇಲ್ಲಿ ಎಲ್ಲರಿಗೂ ವಿಶೇಷ ಅನುಗ್ರಹ ಮಾಡಿದಂತಲಿಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ರಾಯರೇ ಇವತ್ತು ವಿಶ್ವ ವಲ್ಲಭ ತೀರ್ಥರೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇವತ್ತು ಯಾರ್ಯಾರು ಬಂದಿದ್ದೀರಿ, ನಿಜವಾಗ್ಲೂ ಅವರ ಹಿರಿಯರ ಮಾಡಿದ ಪುಣ್ಯದ ಪ್ರಭಾವದಿಂದ ಇವತ್ತು ನಿಮ್ಮ ಚಬ್ಬಿ ಗ್ರಾಮಕ್ಕೆ ಬಂದಿದ್ದೀರಿ. ಗಣೇಶನ ವಿಗ್ರಹದ ಜೊತೆಗೆ ನಮ್ಮ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಸಂಸ್ಥಾನ ಪೂಜೆ ನೋಡಿದ್ರೆ ದೊಡ್ಡ ಭಾಗ್ಯ, ಪಾದ ಪೂಜೆ ಮಾಡಿದ್ರೆ ದೊಡ್ಡ ಭಾಗ್ಯ, ಅವರಿಂದ ತೀರ್ಥ ಸ್ವೀಕಾರ ಮಾಡಿದರೆ ಎಲ್ಲರಿಗೆ ಸೋಂದಾ ಗ್ರಾಮಕ್ಕೆ ಹೋಗೋದು ಆಗೋದಲ್ಲ. ಇವತ್ತು ಸೋಂದಾ ಗ್ರಾಮನೇ ಚಬ್ಬಿ ಗ್ರಾಮಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗಲೂ ಬಹಳ ಆನಂದ ಆಗ್ತಾ ಇದೆ. ಇನ್ನು ಎಲ್ಲಾ ಗ್ರಾಮಕ್ಕೆ ಸಿಗೋದಿಲ್ಲ, ನಡುವೆ ಬರಕಾಲಕ್ಕೆ ಸಾಕಷ್ಟು ಗ್ರಾಮಗಳು ಬಂದು ಯಾವ ಗ್ರಾಮಗಳಿಗೆ ಈ ಒಂದು ಭಕ್ತಿ ಇಲ್ಲ. ಆದ್ರೆ ನಮ್ಮ ಗುರುರಾಜ್ ಜೋಶಿ ಅವರು ಎಷ್ಟು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಊರಿಗೆ ಹೋದ್ರೆ ನಮಗೆ ಇಲ್ಲಿ ಗೌರವ ಮರ್ಯಾದೆ ಮತ್ತು ಧರ್ಮ ಜಾಗೃತಿ ಇರ್ತಕ್ಕಂಥ ಚಪ್ಪಿ ಗ್ರಾಮಕ್ಕೆ ಹೋಗೋಣ ಅಂತ ಹೇಳಿ ಸಾಕಷ್ಟು 1 ವರ್ಷದಿಂದ ಪ್ಲಾನ್ ಮಾಡಿದ್ದಾರೆ. ಇಡೀ ಮನೆಯಾಗ ಊಟ ಮಾಡ್ತಾರಲ್ಲ ಗೊತ್ತಿಲ್ಲ, ಅವರು ನಿರಂತರವಾಗಿ ಸ್ವಾದಿಗೆ 10 ಸರ್ತಿ ಹೋಗಿ ಶ್ರೀಪಾದಂಗಳವರನ್ನು ಹೋಲಿಸ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ಅವರಿಗೆ ಇಡೀ ಇಂಡಿಯಾ ತುಂಬ ಅವರಿಗೆ ಆಹ್ವಾನಗಳು ಇರ್ತವೆ. ಅದರಲ್ಲಿ ನಮಗೆ ಇವತ್ತು ಒಂದು ದಿನ ನಮಗೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಅತ್ಯಂತ ಪವಿತ್ರವಾದ ಇದನ್ನೇ ಇವತ್ತು ವಾದರಾಜ ತೀರ್ಥ ಶ್ರೀಪಾದಂಗಳವರೇ ಒಂದು ರೂಪದಿಂದ ಇವತ್ತು ಇಲ್ಲಿಗೆ ಬಂದು ಚಪ್ಪಿ ಗ್ರಾಮಕ್ಕೆ ಬಂದು ವಿಘ್ನೇಶ್ವರನ ಸನ್ನಿಧಾನದಲ್ಲಿ ಎಲ್ಲರಿಗೂ ಅನುಗ್ರಹ ಸಂದೇಶ ಕೂಡ ಕೊಡ್ತಾರೆ. ಇದಾದ ನಂತರ ಮೊದಲಿಗೆ ಪಾದಯಾತ್ರಿಗಳಿಗೆ ಮತ್ತು ಭೋಜನ, ನಂತರ ಸ್ಥಳೀಕರು ಆಮೇಲೆ ಕೊಡಬೇಕಂತ ಹೇಳಿ ನಾನು ಕಳಕಳಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ ತಡಸಿಗೆ ಹೋಗಬೇಕು, ಗಾಯತ್ರಿ ತಪೋವನಕ್ಕೆ ಮತ್ತು ಮುಂಡುಗೋಡೆಗೆ ಹೋಗತಕ್ಕಂಥ ಸಂಚಾರ ಕ್ರಮ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೂಡ ಇರ್ತೀವಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಅವರಿಗೆ ವಿಶೇಷವಾದ ಪ್ರೋಗ್ರಾಮ್ ಬಂದಿದ್ದರಿಂದ ಅಟ್ಲೀಸ್ಟ್ ನಿನ್ನೆ ಇವತ್ತು ಬಂದಿದ್ದಾರೆ. ಅದೇ ನಮ್ಮ ಸೌಭಾಗ್ಯ, ನಮ್ಮ ಸಂಘದ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ ಅಂತ ಆಪರ್ಚುನಿಟಿ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಮಾತು ಈ ಸ್ವಾಮಿಗಳು ಬರ್ತಾ ಇದ್ದಾರೆ. ವಿಶ್ವದ ಅಭಿಪ್ರಾಯೋ ನರೋ ಅಗ್ನಿರೂಪ ಮೊಬೈಲ್ ತಕೋರಿ. ದುರಿತವಾ
ಗುರುರಾಜ ಪಾದಯಾತ್ರಾ ಸಂಘ 25ನೇ ವರ್ಷದ ಸವಿನೆನಪಿಗಾಗಿ ಒಂದು ಹಾಡಿನ ಪುಸ್ತಕ ವಾದಿರಾಜ ಗುರುಸ್ವಾಮಿ ಬರೆದಂತ 25 ಹಾಡುಗಳು ಪ್ಲಸ್ ವಾದಿರಾಜರ ಅಕ್ಷರ ಮಾಲಿಕ ಇವೆರಡು ಇರುವಂತ ಪುಸ್ತಕವನ್ನ ಈಗ ಶ್ರೀಪಾದಂಗಳವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಕತ್ತರಿ ಬಂದ್ಬಿಡಿ, ನಿನ್ನೆ ತೊಂದರೆ ಆಯ್ತು ಅಂತ ಹೇಳಿ ಅಯ್ಯೋ ತಪ್ಪೋಗ್ಬಿಡಿ. ಅಲ್ಲ ನೀವೊಂದು ಕೈ ಇದ್ರೆ ಅವರೊಂದು ನೀವೊಂದು ಕೊಡಿ. ಇಲ್ಲ ಇಲ್ಲ ಕೊಡಿ ತೆಗೆದ್ರಿ ಈ ಫೋಟೋ ಒಂದೇ ಆಮೇಲೆ ಈಗ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂತಾದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತು ಅಂತ ಹೇಳಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾರೆ. ಸೂರ್ಯ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ ಅಂತ. ಭೂತಿಮಿಚ್ಛೇತ್ ಹುತಾಶನಾದ ಒಳ್ಳೆಯ ಸಂಪತ್ತು ಬೇಕು ಅಂತಾದರೆ ಅಗ್ನಿದೇವ ಸಂಪತ್ತನ್ನು ಕೊಡ್ತಾನೆ ಅಂತ. ಜ್ಞಾನಂ ಮಹೇಶ್ವರಾದಿಚ್ಛೆ ಒಳ್ಳೆಯ ಜ್ಞಾನ ಬೇಕು ಅಂತಾದರೆ ರುದ್ರದೇವರು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ಆದರೆ ಮೋಕ್ಷವನ್ನು ಕೊಡುವ ದೇವತೆ ಯಾರು ಅಂತ ಹೇಳಿದರೆ ಮೋಕ್ಷದಸ್ತು ಜನಾರ್ದನ ಅಂತ. ಯಾವ ದೇವತೆಗಳು ಏನು ಬೇಕಾದರೂ ಸಂಪತ್ತನ್ನು ಕೊಡಲಿ, ಆದರೆ ನಿಮಗೆ ಮೋಕ್ಷ ಸಿಗಬೇಕು ಅಂತಾದರೆ ಅದು ಜನಾರ್ದನನನ್ನು, ಭಗವಂತನನ್ನು, ವಿಷ್ಣುವನ್ನೇ ನೀವು ಮೊರೆ ಹೊಂದಬೇಕು. ಅವನೊಬ್ಬನೇ ಮೋಕ್ಷ ಕೊಡಲಿಕ್ಕೆ ಸಮರ್ಥ ಅಂತ ಹೇಳಿ ಶಾಸ್ತ್ರಗಳು ಹೇಳಿದಂತಹ ಮಾತಿದು. ವಾದಿರಾಜರು ಕೂಡ ಅದನ್ನೇ ಹೇಳ್ತಾರೆ ಅವರ ಒಂದು ಸ್ತೋತ್ರದಲ್ಲಿ. ಅತಃ ಸರ್ವೇಷ್ಟ ಲಾಭಾಯ ಸರ್ವಾನಿಷ್ಟ ನಿವೃತ್ತಯೇ ಸ್ತವ್ಯಂ ಸ್ತವ ನಮ್ಯಂ ನಮ. ನಿಮ್ಮ ಎಲ್ಲ ಅನಿಷ್ಟ ನಿವೃತ್ತಿಗೆ, ನಿಮ್ಮೆಲ್ಲ ಇಷ್ಟ ಪ್ರಾಪ್ತಿಗೆ, ಎಲ್ಲ ರೀತಿಯ ಬಾಧೆಯ ಪರಿಹಾರಕ್ಕೆ ನೀವು ಯಾರನ್ನು ಸ್ತೋತ್ರ ಮಾಡಬೇಕು, ಯಾರನ್ನ ನಮಸ್ಕಾರ ಮಾಡಬೇಕು ಅಂತ ಕೇಳಿದರೆ ಎಲ್ಲವನ್ನು ಕೊಡುವವನು ಒಬ್ಬ ಇದ್ದಾನೆ. ಅಂತಹ ನಮಸ್ಕಾರಕ್ಕೆ ಯೋಗ್ಯನಾದಂತಹ ಭಗವಂತನೊಬ್ಬನಿದ್ದಾನೆ, ವಿಷ್ಣು ಒಬ್ಬನಿದ್ದಾನೆ. ಅವನನ್ನು ಮೊರೆ ಹೊಂದಿ. ನೀವು ಅಗ್ನಿಯನ್ನು ಮೊರೆ ಹೊಂದಿದ್ರೆ ಕೇವಲ ಸಂಪತ್ತು ಮಾತ್ರ ಕೊಡ್ತಾನೆ. ಸೂರ್ಯನ ಪ್ರಾರ್ಥನೆ ಮಾಡಿದರೆ ಒಳ್ಳೆಯ ಆರೋಗ್ಯ ಮಾತ್ರ ಕೊಡ್ತಾನೆ. ಆದರೆ ಆರೋಗ್ಯವನ್ನ, ಸಂಪತ್ತನ್ನ, ಜ್ಞಾನವನ್ನ, ಕೊನೆಯದಾಗಿ ಮೋಕ್ಷವನ್ನೇ ಕೊಡುವ ದೇವತೆ ಅಂತ ಇದ್ರೆ ಅದು ಭಗವಂತ ಅಂತ ಹೇಳಿ ರಾಜರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಹಾಗೆ ನಮಗೆಲ್ಲ ಸುಲಭವಾಗಿ ಎಲ್ಲವೂ ಒಂದೇ ಕಡೆ ಸಿಗಬೇಕು ಅಂತಂದ್ರೆ ನಾವೆಲ್ಲ ಏನು ಮಾಡ್ತೇವೆ? ಸಣ್ಣ ಪುಟ್ಟ ಅಂಗಡಿಗೆ ಹೋಗೋದಕ್ಕಿಂತ ಅಂತ ದೊಡ್ಡ ಮಾಲ್ ಸಿಕ್ಕಿದ್ರೆ ಮಾಲಿಗೆ ಹೋಗ್ತೇವೆ, ಅಲ್ಲಿ ಎಲ್ಲವೂ ಒಟ್ಟಿಗೆ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ನಮಗೆ ಎಲ್ಲವೂ ಸಿಗಬೇಕು ಅಂತ ನಾವು ಭಗವಂತನನ್ನೇ ಮೊರೆ ಹೊಂದಬೇಕು ಅಂತ ಗುರುರಾಜರು ಹೇಳಿದಂತಹ ಮಾತು. ದೇವರಿಗೂ ಕೂಡ ಭಕ್ತರ ಮೇಲೆ ಅಷ್ಟು ಕಾರುಣ್ಯ. ಯಾರು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಾರೋ ಅಂಥವರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಓಡೋಡಿ ಬರ್ತಾನೆ. ಅದು ಯಾರೇ ಇರಲಿ, ಅವನು ಭಕ್ತನಾಗಿರುವವನು ದೊಡ್ಡ ಪಂಡಿತ ಆಗಿರಬೇಕು, ತುಂಬ ಓದಿಕೊಂಡಿರಬೇಕು, ಅಂಥವರನ್ನು ಮಾತ್ರ ಭಗವಂತ ಉದ್ಧಾರ ಮಾಡುವುದು. ಇಂತಹ ಯಾವ ನ್ಯಾಯವೂ ಭಗವಂತನಲ್ಲಿಲ್ಲ. ಯಾರಲ್ಲಿ ಶುದ್ಧವಾದ ಜ್ಞಾನ ಉಂಟು, ಶುದ್ಧವಾದ ಭಕ್ತಿ ಉಂಟು, ಅಂಥವರು ಯಾರೇ ಆಗಿರಲಿ ಅವರನ್ನು ಹುಡುಕಿಕೊಂಡು ಭಗವಂತ ಬಂದು ರಕ್ಷಣೆ ಮಾಡಿ ಹೋಗ್ತಾನೆ. ಇದಕ್ಕೆ ಒಳ್ಳೆಯ ದೃಷ್ಟಾಂತ ಏನು ಅಂತ ಹೇಳಿದ್ರೆ ಗಜೇಂದ್ರ, ಒಂದು ಆನೆ, ಒಂದು ಅಜ್ಞಾನದಿಂದ ತುಂಬಿರುವಂಥ ಒಂದು ಪ್ರಾಣಿ ಭಗವಂತನನ್ನು ನಾರಾಯಣ ಅಂತ ಕೂಗಿದಾಗ ಭಗವಂತ ಗರುಡನನ್ನು ಕೂಡ ಬಿಟ್ಟು ತಾನು ವೇಗವಾಗಿ ಬಂದು ಆ ಒಂದು ಮೊಸಳೆಯನ್ನ ತರಿದು ಗಜೇಂದ್ರನನ್ನು ರಕ್ಷಣೆ ಮಾಡಿದ ಅಂತ ನಾವೆಲ್ಲ ಇತಿಹಾಸದಲ್ಲಿ ನೋಡ್ತೇವೆ. ಪ್ರಹ್ಲಾದ
ವಾಸ್ತವದಲ್ಲಿ ದೈತ್ಯ ಕುಲದಲ್ಲಿ ಬಂದವನು, ಹಿರಣ್ಯಕಶ್ಯಪುವಿನ ಮಗ. ದೈತ್ಯ ಕುಲ ಅಂತ ನೋಡ್ಲಿಲ್ಲ ಭಗವಂತ, ಯಾವುದೋ ದೈತ್ಯ ಕುಲದಲ್ಲಿ ಬಂದಿದೆ, ಅವನು ಯಾಕೆ ನಾನು ರಕ್ಷಣೆ ಮಾಡಬೇಕು ಅಂತ ನೋಡ್ಲಿಲ್ಲ. ಪ್ರಹ್ಲಾದನಲ್ಲಿ ಒಳ್ಳೆಯ ಜ್ಞಾನ ಇತ್ತು, ಶುದ್ಧವಾದ ಭಕ್ತಿ ಇತ್ತು. ಭಗವಂತನನ್ನು ಕರೆದಾಗ, ನರಸಿಂಹನನ್ನು ಕರೆದಾಗ ನರಸಿಂಹ ಕಂಬದಿಂದ ಆವಿರ್ಭಾವನಾದ. ಎಲ್ಲಿದ್ರೂ ಬರ್ತಾನೆ ಭಗವಂತ. ತನ್ನ ಭಕ್ತರಿಗೆ ಅನ್ಯಾಯ ಆಗ್ತಾ ಉಂಟು, ಅವ್ರಿಗೇನೋ ತೊಂದರೆ ಆಗ್ತಾ ಉಂಟು ಅಂದಾಗ ರಕ್ಷಣೆ ಮಾಡಲಿಕ್ಕೆ ತಾನಿದ್ದೇನೆ ಅಂತ ಅನೇಕ ಪ್ರಕರಣಗಳಲ್ಲಿ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಒಂದು ಸಾರಿ ಒಬ್ಬ ಪಂಡಿತರು ಹೀಗೆ ಒಂದು ಗಜೇಂದ್ರ ಮೋಕ್ಷ ಉಪನ್ಯಾಸ ಮಾಡ್ತಾ ಇದ್ರು. ಈ ಉಪನ್ಯಾಸ ಕೇಳಲಿಕ್ಕೆ ಒಬ್ಬ ರಾಜ ಬಂದಿದ್ದ, ಆ ಊರಿನ ರಾಜ. ಎಲ್ಲ ಉಪನ್ಯಾಸ ಕೇಳಿದ. ಕೊನೆಯಲ್ಲಿ ಪಂಡಿತರ ಹತ್ರ ಹೇಳಿದ, ಸ್ವಾಮಿ ನಿಮ್ಮ ಎಲ್ಲ ಉಪನ್ಯಾಸ ಕೇಳಿದೆ, ಅದು ನಿಮ್ಮ ಉಪನ್ಯಾಸ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದಂತೆ ರಾಜ. ಪಂಡಿತರು ಕೇಳಿದರು, ಯಾಕೆ ಏನಾಯ್ತು ಮಾರಾಯ ಅಂತ ಕೇಳಿದ್ರಂತೆ. ಇಲ್ಲ, ನಿಮ್ಮ ದೇವರು ಅಷ್ಟೆಲ್ಲ ಸಂಪತ್ತಿರುವವನು, ಅನೇಕ ಜನ ದೇವತೆಗಳನ್ನ ತನ್ನ ಭೃತ್ಯರನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತೀರಿ. ಅಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭೃತ್ಯರಿರುವಂತಹ ನಿಮ್ಮ ಭಗವಂತ ಸಕಲ ಸಂಪತ್ತಿಗೆ ಒಡೆಯ. ಯಾವುದೋ ಒಂದು ಭೂಮಿಯಲ್ಲಿ ಯಾವುದೋ ಒಂದು ಆನೆ ಕೂಗಿತು ಅಂತ ಹೇಳಿ ತಾನೇ ಓಡೋಡಿ ಬರುದು. ಯಾಕೋ ಅಷ್ಟು ನಿಮ್ಮ ದೇವರ ಸರ್ವೋತ್ತಮತ್ವಕ್ಕೆ ಅದು ನನಗೆ ಸರಿ ಅಂತ ಅನಿಸ್ಲಿಲ್ಲ. ತನ್ನ ಸೇವಕರನ್ನ ಯಾರನ್ನ ಕಳುಹಿಸಿಕೊಡ್ಬೋದಿತ್ತಲ್ವಾ? ತನ್ನ ಭಕ್ತ ಅಂತ ಪ್ರೀತಿ ಇದ್ದರೆ ಯಾರೋ ತನ್ನ ಸೇವಕರನ್ನ ಭೃತ್ಯರನ್ನು ಕಳುಹಿಸಿಕೊಟ್ಟು ಭಕ್ತನ ಉದ್ಧಾರ ಮಾಡ್ಬೋದಿತ್ತು. ದೇವರು ಯಾಕೆ ಇಳಿದು ಬರಬೇಕಿತ್ತು? ದೇವರೇ ಇಳಿದು ಬಂದಿದ್ದಾನಂತಂದ್ರೆ ಅವನು ಯಾಕೋ ಸರ್ವೋತ್ತಮ ಅಲ್ಲ ಅಂತ ಅನಿಸ್ತಾ ಉಂಟು ನಮಗೆ ಅಂತ ಹೇಳಿ ಆ ರಾಜ ಪ್ರಶ್ನೆ ಮಾಡಿದ್ನಂತೆ ಪಂಡಿತರ ಹತ್ರ. ಪಂಡಿತರು ಅವನಿಗೆ ಕನ್ವಿನ್ಸ್ ಮಾಡಿದ್ರು, ಹಾಗಲ್ಲ, ದೇವರಿಗೆ ತುಂಬ ಪ್ರೀತಿ, ಭಕ್ತರ ಮೇಲೆ ಕಾರುಣ್ಯ ಉಂಟು. ಈಶಾವಾಸಮಿದಂ ಸರ್ವಂ ಅಂತೇಳಿ ಈ ಜಗತ್ತೇ ಅವನಂತು. ಇಲ್ಲಿರುವಂಥ ಎಲ್ಲ ಜೀವರಾಶಿಗಳು ಕೂಡ ಅದು ಅವನ ಮಕ್ಕಳಿದ್ದ ಹಾಗೆ, ಮಕ್ಕಳ ಮೇಲಿನ ಪ್ರೀತಿಯಿಂದ ಭಗವಂತ ಬರ್ತಾನೆ. ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಯಾಕೋ ನಿಮ್ಮ ಉತ್ತರ ನನಗೆ ಸಮಂಜಸ ಅಂತ ಅನಿಸ್ಲಿಲ್ಲ ಅಂತ ಹೇಳಿ ರಾಜ ಈ ರೀತಿಯಾಗಿ ಮಾತಾಡಿದ. ಸರಿ ಅಂತೇಳಿ ಪಂಡಿತರು ಹೊರಟು ಹೋದ್ರು, ರಾಜನೂ ಹೊರಟು ಹೋದ. ಮತ್ತೆ ಮರುದಿವಸ ಅಲ್ಲಿ ಮತ್ತೆ ಉಪನ್ಯಾಸ ಇತ್ತು. ಮರುದಿವಸ ಉಪನ್ಯಾಸ ಕೇಳಲಿಕ್ಕೆ ರಾಜ ಒಬ್ಬನೇ ಬರಲಿಲ್ಲ. ಅವನ ಹೆಂಡತಿಯನ್ನ ಜೊತೆಯಲ್ಲಿ ಅವನಿಗೊಂದು 3 ವರ್ಷದ ಮಗು ಇತ್ತು. ಮಗುವನ್ನು ಕರೆದುಕೊಂಡು ಬಂದ. ಇಲ್ಲಿ ಉಪನ್ಯಾಸ ಆಗ್ತಿತ್ತು, ಪಂಡಿತರು ಉಪನ್ಯಾಸ ಮಾಡ್ತಾ ಇದ್ರು, ರಾಜ ಅವನ ಹೆಂಡತಿ ಇಲ್ಲಿ ಉಪನ್ಯಾಸ ಕೇಳ್ತಾ ಇದ್ರು. ಮಗು ಮಾತ್ರ ಹೊರಗಡೆ ಅಂಗಳದಲ್ಲಿ ಆಟ ಆಡ್ತಾ ಇತ್ತು. ಸ್ವಲ್ಪ ಹೊತ್ತು ಆಗಬೇಕಾದ್ರೆ ಅಲ್ಲಿ ಅಂಗಳದಲ್ಲಿ ಆಟ ಆಡಬೇಕಾದ್ರೆ ಜಾರಿ ಬಿತ್ತು. ಪಕ್ಕದಲ್ಲಿ ಒಂದು ಸರೋವರ ಇತ್ತು. ಯಾರೋ ಬಂದು ಹೇಳಿದ್ರು, ಮಹಾರಾಜರೇ ನಿಮ್ಮ ಮಗುವಲ್ಲಿ ಜಾರಿ ಬಿದ್ದಿದೆ ಅಂತ. ಮಗುವಲ್ಲಿ ಜಾರಿ ಬಿದ್ದಿದೆ ಅಂತ ಅಂದಾಕ್ಷಣ ಉಪನ್ಯಾಸ ಕೇಳ್ತಾ ಇದ್ದಂತ ರಾಜ ಎದ್ದು ಹೋದ. ಅಯ್ಯೋ ನನ್ನ ಮಗು ಬಿತ್ತಂತೆ ಅಂತ ಹೇಳಿ ಅವನೇ ಸ್ವತಃ ಎದ್ದು ಹೋದ. ಅವಾಗ ಪಂಡಿತರು ಹೇಳ್ತಾರೆ, ಸ್ವಲ್ಪ ನಿಲ್ಲು ರಾಜ, ಅಲ್ಲ ನಿನಗೆ ಅನೇಕ ಮಂದಿ ಭೃತ್ಯರಿದ್ದಾರೆ, ಸೇವಕರಿದ್ದಾರೆ, ನಿನ್ನ ಮಗುವನ್ನು ಎತ್ತುಕೊಳ್ಳಿಕ್ಕೆ ನಿನ್ನ ಸೇವಕರನ್ನು ಕಳಿಸಿಯಾಗ ನೀನ್ ಯಾಕೆ ಹೋಗ್ತಿ ಅಂತ ಕೇಳಿದ್ರಂತೆ. ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನನ್ನ ಮಗು ಅದು ಅಂತ ಹೇಳಿ ರಾಜ ಹೇಳಿದ್ರಂತೆ. ನೋಡು, ನನ್ನ ದೇವರು ಹಾಗೆ, ಅವನಿಗೆ ತನ್ನ ಭಕ್ತ ಬಿದ್ದ ಅಂದ್ರೆ ನನ್ನ ಮಗು ಬೀಳ್ತಾ ಉಂಟು, ಅವನನ್ನ ಎಬ್ಬಿಸಬೇಕು ಅಂತ ಭಗವಂತ ಓಡೋಡಿ ಬರ್ತಾನೆ ಅಂತ ಹೇಳಿದಾಗ ರಾಜನಿಗೆ ಸಮಾಧಾನ ಆಯ್ತಂತೆ. ಹೌದು ಗುರುಗಳೇ, ನೀವು ಹೇಳಿದ್ದು ಉತ್ತರ ಚೆನ್ನಾಗಿದೆ. ನಮ್ಮ ಭಗವಂತನಿಗೆ ಅಷ್ಟು ಭಕ್ತರ ಮೇಲೆ ಕಾರುಣ್ಯ, ಏನೇ ಅನ್ಯಾಯ ಆದರೂ ನಾವು ಭಕ್ತಿಯಿಂದ ಕರೆದ್ರೆ ಖಂಡಿತ ಓಡೋಡಿ ಬರ್ತಾನೆ, ನನಗದ ಅನುಭವಕ್ಕೆ ಬಂತು ಈಗ ಅಂತ ಹೇಳಿ ಅವರ ರಾಜನು ಕೂಡ ಒಪ್ಪಿಕೊಂಡ ಅಂತ ಹೇಳಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ನಮಗೆ ದೇವರನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ, ಭಕ್ತಿಯಿಂದ ಅವನ ಭಜನೆಯನ್ನು ಮಾಡೋಣ, ನಮ್ಮೆಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ನೋಡಿ, ಇವತ್ತು ಮುಂಜಾನೆ 5 ಗಂಟೆಯಿಂದ ಒಂದು 4 ತಾಸು 18-19 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಯಾರಿಗೂ ಆಯಾಸ ಗೊತ್ತಾಗಲಿಲ್ಲ. ಯಾಕೆ? ಎಲ್ಲರ ಬಾಯಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ಬಂದದ್ರಿಂದ ಯಾರಿಗೂ 19 ಕಿಲೋಮೀಟರ್ ನಡ್ಕೊಂಡು ಬಂದ ಆಯಾಸವೇ ಗೊತ್ತಾಗಲಿಲ್ಲ ನಮಗೆ. ಯಾವಾಗ ನಾವು ನಾಮ ಸಂಕೀರ್ತನೆ ನಿಲ್ಲಿಸಿದೆವೋ ಇಲ್ಲಿಗೆ ಬಂದ ಮೇಲೆ ಒಂದೇ ಗೊತ್ತಾಯ್ತು ನಮಗೆ, ಕೈ ಕಾಲು ನಮ್ಮ ಹತ್ರ ಉಂಟು ಅಂತ ಹೇಳಿ. ಯಾವಾಗಲೂ ಹಾಗೆ ಅಂದ್ರೆ ಆ ಭಕ್ತಿ ನಮ್ಮನ್ನು ಎಲ್ಲವನ್ನು ಮರೆಸಿ ಬಿಡ್ತದೆ ಅನ್ಬೇಕು. ಇದೆಲ್ಲ ಸಾಕ್ಷಿ. ಹಾಗಾಗಿ ಅದೊಂದಿತ್ತು ಅಂತಾದ್ರೆ ಎಲ್ಲವನ್ನು ನಮಗೆ ಮರೆಸಿ ಬಿಡ್ತದೆ, ನಮ್ಮ ಕಷ್ಟವನ್ನೆಲ್ಲ ದೂರ ಮಾಡ್ತದೆ. ಅಂತಹ ಶುದ್ಧವಾದ ಭಕ್ತಿಯನ್ನು ನಮಗೆ ಭಗವಂತ ನೀಡಲಿ, ಅವನ ಆ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾವು ಭಗವಂತನ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ. ಇವತ್ತಿನ ದಿವಸ ಈ ಚಬ್ಬಿಯಲ್ಲಿ ವಿಶೇಷವಾಗಿ ಈ ಮನೆಯಲ್ಲಿ ಗಣಪತಿಯ ಆರಾಧನೆ ಆಗ್ತದೆ. ಈ ಬರ್ತಾ ಹೇಳಿದ್ರು, ಇಲ್ಲಿ ಲಕ್ಷ ಮಂದಿ ಇಲ್ಲಿ ಬರ್ತಾರೆ ಅಂತ, ಗಣಪತಿ ದರ್ಶನ ಮಾಡಿ ಬರ್ತಾರೆ ಅಂತ ಹೇಳಿ. ಅಂತಹ ಒಂದು ವಿಶೇಷ ಪರಂಪರೆ ಇರುವಂಥ ಮನೆ, ಅಂತಹ ಒಂದು ಗಣಪತಿಯ ಆ ವಿಶೇಷ ಅನುಗ್ರಹ ನಮಗೆ ಗೊತ್ತಾಗಿದೆ. ಸೋದಾ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಮೊದಲನೇ ದಿವಸ ಎಲ್ಲಿ ಪೂಜೆ ಅಂತ ಹೇಳಿ ಗಣಪತಿಯ ಆರಾಧನೆ ಆಗುವ ಸನ್ನಿಧಾನದಲ್ಲಿ ಪೂಜೆ. ಹಾಗಾಗಿ ಪಾದಯಾತ್ರೆಗೆ ಬರುವಂತಹ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಆಯಿತು. ಇನ್ಮೇಲೆ ಏನು ನೋವಿದ್ರು ಇಲ್ಲಿಗೆ ನೋವು ಮುಕ್ತಾಯ. ಒಂದು ಯಾವ ನೋವಿಲ್ಲ, ಎಲ್ಲ ನೋವನ್ನು ಗಣಪತಿ ಪರಿಹಾರ ಮಾಡ್ತಾನೆ. ಈ ಯಾತ್ರೆ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡ್ತಾನೆ.
ಈ ಮನೆಯ ಎಲ್ಲ ಕುಟುಂಬಕರಿಗೂ ಕೂಡ ದೇವರ ವಾದಿರಾಜರ ಭೂತರಾಜರ ವಿಶೇಷ ಅನುಗ್ರಹ ಇರಲಿ ಅಂತೇಳಿ ಆಶಿಸಿ, ಎಲ್ಲ ಪಾದಯಾತ್ರೆಯನ್ನು ಮಾಡುವಂಥ ಎಲ್ಲ ಭಗವದ್ ಭಕ್ತರಿಗೂ ಕೂಡ ವಾದಿರಾಜರ ಭೂತರಾಜರ ಪೂರ್ಣ ಅನುಗ್ರಹ ಇರಲಿ, ಈ ಯಾತ್ರೆ ಅದು ಪರಿಪೂರ್ಣವಾಗಿ ಸಾಗಲಿ ಅಂತೇಳಿ ನಾವು ಆಶಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ. ಭಕ್ತಿಯ ಭಕ್ತಿಯ ಸಂದೇಶ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ನಾಗರಿಕರ ಪರವಾಗಿ ಶಿರಸಾಷ್ಟಾಂಗ ಪೂರ್ವಕ ಗೌರವ ಸಮರ್ಪಣೆ. ನಿಜವಾಗಲೂ ಈ ಕಥೆ ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತದೆ. ಭಗವಂತನ ನಾವು ಭಕ್ತಿಯಿಂದ ಕರೆದಾಗ ಅನುಗ್ರಹ ಆಗ್ತದಕ್ಕೆ ಇವತ್ತಿನ ಕಥೆಯೇ ಸಾಕ್ಷಿ ಇರುತ್ತೆ. ಒಳ್ಳೆ ಹುಡುಗ ಸಿಗಲಿ. ಪಾದಯಾತ್ರೆ ಮಾಡ್ತಕ್ಕಂಥ ಹುಡುಗರಿಗೆ ಹರಿದಾಸ ದಾಸ ದಾಸರ ಪಾದ ಧೂಳಾಗಿ ಚಿರಂಜೀವಿಯಾಗೆಲೋ ಚಿನ್ನ ನೀನು ಚಿನ್ನ ನೀನು. ಹರಿದಾಸ ದಾಸ ದಾಸರ ಪಾದ ಧೂಳಾಗಿ ಚಿರಂಜೀವಿಯಾಗೆಲೋ ಚಿನ್ನ ನೀನು ಚಿನ್ನ ನೀನು. ಜರೆಯಬೇಡ ಹರಿಯ ಮರೆಯಬೇಡೆಂದೆಂದು ತಿರಿಯಬೇಡ ಖಳರ ಮನೆಗೆ ಪೋಗಿ ಒರೆಯಬೇಡನ್ಯರಿಗೆ ರಹಸ್ಯ ತತ್ವಗಳನ್ನು ಬೆರೆಯಬೇಡನ್ಯ ಸತಿಯರ ಸ್ವಪ್ನದಲ್ಲೂ ಚಿರಂಜೀವಿಯಾಗೆಲೋ ಚಿನ್ನ ನೀನು ಚಿನ್ನ ನೀನು. ಸಾಲ ಮಾಡಲಿ ಬೇಡ ಸಾಲದೆಂದೆನ ಬೇಡ, ನಾಳೆ ಹೇಗೆಂಬ ಚಿಂತೆ ಬೇಡ. ಕುಳ ಜನರೊಡನೆ ಮಿತ್ರತ್ವ ಮಾಡಲಿ ಬೇಡ, ಬಾಳುವರ ಸಂಗದಲ್ಲಿ ಬಾಳೆಲವು ಬಾಲ. ಚಿರಂಜೀವಿಯಾಗೆಲೋ ಚಿನ್ನ ನೀನು ಚಿನ್ನ ನೀನು.
ಮಂದಮತಿಗಳ ಕೂಡ ಮಾತಾಡದಿರು, ಹರಿನಿಂದಕರ ಕಣ್ಣೆತ್ತಿ ನೋಡಬೇಡ. ಇಂದಿರಾರಮಣ ಸಿರಿ ವಿಜಯ ವಿಠಲನ ಚರಣ, ಇಂದಿರಾರಮಣ ಸಿರಿ ವಿಜಯ ವಿಠಲನ ಚರಣ. ದ್ವಂದ್ವದಲ್ಲಿ ಮಸ್ತಕವ ನೀಡದಿರಬೇಡ, ಚಿರಂಜೀವಿಯಾಗೆಲೋ ಚಿನ್ನ ನೀನು, ಚಿನ್ನ ನೀನು. ಹರಿದಾ ಹೇಳಿದ್ರು ಚಾತುರ್ಮಾಸ ಇರುತ್ತೆ ಬರುತ್ತೆ, ವರ್ಷ ಇದೆ ಬಾ ಇಲ್ಲೇ ಮಾಡಿಬಿಟ್ಟು ಚಾತುರ್ಮಾಸ. 50 ದಿವಸ ಏನು ಇರ್ತೀರ ಅಲ್ಲ, 58 ದಿವಸ ಏನು ಇರ್ತೀರ. ಹಂಗ 2 ವರ್ಷ 2 ವರ್ಷ ಆಗುತ್ತೆ ಗಣಪತಿ ಸದ್ಯ ಗಣಪತಿ. ಕಾರಣ ಕಡ್ಕೊಳ್ಳೋ ನಮ್ಗೆ ಕಡ್ಕೊಳ್ಳೋ ನಮಸ್ಕಾರ ಮಾಡಿದವರು ಏನು ಬರೀ ನಮಸ್ಕಾರ ಮಾಡಿಬಿಡ್ರಿ. ಯಾರ ಒಂದು ಗಾಡಿ ತೆಗಿ ಅಂತ ಹೇಳಿದ್ರು. ಒಂದ್ಸರಿ ವಿಶೇಷವಾಗಿ ಗಣಪತಿ ಹಬ್ಬದ ಟೈಮಲ್ಲಿ ಬಂದಿರ್ತಾರೆ ಶ್ರೀಪಾದಂಗಳವರಿಗೆ ಸ್ವಸ್ತಯ ಆದಿತ್ಯಾಸೋ ವಂದನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾಂತ್ರಭವ ಸ್ವಸ್ತಯೇ ಸ್ವಸ್ತಿನೋ ರುದ್ರಃ ಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವ
ಓಕೆ ಸರಿ ನೋಡ್ರಿ ಒಂದು ನಿಮಿಷ ಸರಿ ನೋಡ್ರಿ ಒಂದು ನಿಮಿಷ गायत्री माता की जय। वेदांत विज्ञान सुनिश्चितार्थ संन्यास योग गतयुः शुद्ध सत्त्वाः ते ब्रह्मलोके तदनान्तकाले सर फोटो ಹಿಂಗ್ ಮಾಡಿ ಸರ್ ಫೋಟೋ ಹಿಂಗ್ ಮಾಡಿ ಸರಿ ನೋಡ್ರಿ ಸರಿ यो वेदादौ स्वरप्रोक्तो वेदान्ते च प्रतिष्ठस्य प्रकृतिरस्य परः स महेश्वरः ईहतकामामतेजो जुजुवान् दशमे युगे अपामर्थैर्येना ब्रह्मा भवति सारथिः गायत्री माता वेद माता गायत्री माता गायत्री माता वेद माता श्री 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 विश्ववल्लभ तीर्थ गुरु महाराज की जय। सोंदा मठक के जय। ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ गीतामृतदुहे नमः वसुदेवसुतं देवं वत्सचानूरमर्दनम् नमो ब्रह्मणे नमस्ते वायो त्वमेव प्रत्यक्षं ब्रह्म ओम शांति 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 ನೀರು ಹಾಕಿ ಚನ್ನೋ ದೇವ ವಿಷ್ಟಾಯ ಅಪೋಮನ ವಿದೇಶ ಯಾವಸ್ರಾವಣ ನಮಃ ಪಾದಾವನೆ ಸಾಕ್ಷಿ ಗುರುವಾರೋ ರಾಷ್ಟ್ರಮೇಲೆ ಕಾಣಿಸುತ್ತದೆ ಯಾಸ್ಪರ ನಿದ್ಯಾಬಲ ಪುಷ್ಪಾಯಶ್ಚ ಪುಷ್ಪಿನೀಃ ಬೃಹಸ್ಪತಿ ಸೂರ್ಯಾಸ್ತಾನ ಚಿಮ್ಮರಿಗೆ ಗುಡಿ ಪೂಜೆ ಮಾಡೋದು ನೀವೇ ಇಲ್ಲಿ ನೀವು ಬರ್ರಿ ಬಂದು ಬನ್ನಿ ನೀವೇನಾಗ್ಬೇಕು ಇವರಿಗೆ ಮಾಮಾದಿ ಮಾಮನ ಸೋದರ ಮಾಮ ಸೋದರ ಮಾಮ ಎಲ್ಲಿರ್ತೀರಿ ನೀವು ವಿಜಯ್ ಕುಮಾರ್ ಅವ್ರ ಮಗ ಯಾರು ಶಿಷ್ಯರಾಗಿದ್ದರು ಸ್ವಲ್ಪ ದಿನ ಈ ಮೊನ್ನೆ 1 ವರ್ಷ ಆಯ್ತು. ತಗೊಳ್ಳಿ ಬನ್ನಿ ಬೇಗ ಬೇಗ ಬನ್ನಿ ಹುಡುಗರು ಮುಂದೆ ಹೋಗ್ಬೇಕು ಬೇಗ ಬೇಗ ಬನ್ನಿ ಕೈ ಹಿಡಿ 2 ಕೈ ಹಿಡಿ ತಗೊಳ್ಳಿ
ಚೆನ್ನಾಗಿ ಓದ್ಬೇಕಾಯ್ತಾ? ತರಿಸ್ಬಿಟ್ಟಾಯ್ತು. ಬೇಗ ಬರಬೇಕು, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಎಲ್ಲರೂ ತಗೊಂಡ್ರ? ಯಾರು ಬಾಕಿ ಇಲ್ಲಲ್ಲ? ಸಂಘ ಎಲ್ಲಿ ಹೋಯ್ತು? ಸರ್ ಹಿಂದೆ ಬರ್ರಿ, ಸರ್ ಹಿಂದೆ ಬರ್ರಿ, ಸರ್ ಹಿಂದೆ ಬರ್ರಿ. ಹಿಂದೆ ಮೇಡಮ್. ಹಿಂದೆ ಮತ್ತೆ ಯಾರಿದ್ದಾರೆ? ಮುಂದೆ ಬನ್ನಿ. ಈ ಕಡೆ ಎಲ್ಲ ಫಸ್ಟ್ ಒನ್ ರೆಡಿ. ಓಕೆ ಸರ್. ಮಕ್ಕಳ ರೀ ಹಣ ಮುಟ್ಟಿಸ್ತೀವಿ. ಏನ್ ತೊಂದರೆ